ನಟಿ ರಮ್ಯಾ ಅವರ ವಿರುದ್ಧವಾಗಿ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಏನು ಹರಾಜ್ ಮಾಡ್ತಿದ್ದಾರೆ, ಅಂದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥದ್ದು, ಒಂದು ರೀತಿ ಅವಮಾನಕಾರಿಯವಾಗಿ ನಿಂದಿಸುವಂಥದ್ದು, ಇವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದನ್ನ ವಿರೋಧಿಸುವಂತ ಕೆಲಸವನ್ನ ಸ್ವತಃ ರಮ್ಯಾ ಅವರು ಮಾಡಿದ್ದಾರೆ. ಜೊತೆಗೆ ಹಲವರು ರಮ್ಯಾ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಈಗ ಫೈರ್ ಕೂಡ ಬೆಂಬಲವಾಗಿ ನಿಂತಿದೆ. ಫೈರ್ ಅಂದ್ರೆ ಫಿಲಂ ಇಂಡಸ್ಟ್ರಿ ಫಾರ್ ಈಕ್ವಾಲಿಟಿ ಮತ್ತೆ ರೈಟ್ಸ್ ಅನ್ನುವಂಥದ್ದು, ರೈಟ್ಸ್ ಮತ್ತೆ ಈಕ್ವಾಲಿಟಿ ಅನ್ನುವಂಥದ್ದು, ಅವರು ಕೂಡ ಈಗ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಗೃಹ ಮಂತ್ರಿಗೆ ಪತ್ರವನ್ನು ಬರೆದು ಕೂಡಲೇ ಯಾರೆಲ್ಲ ಈ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು. ಈಗ ನಮ್ಮ ಜೊತೆಗೆ ನಟರಾದಂಥ ಚೇತನ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸರ್, ಅಂದ್ರೆ ನೀವು ವಿರೋಧ ವ್ಯಕ್ತಪಡಿಸಿದ್ರಿ, ಜೊತೆಗೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿದ್ರಿ, ಅಂದ್ರೆ ಗೃಹ ಮಂತ್ರಿಗೆ. ನಾವು ಈ ವಿಚಾರದಲ್ಲಿ ಫೈರ್ ಸಂಸ್ಥೆ ನಾವೆಲ್ಲ ಚರ್ಚೆ ಮಾಡಿ, ಫೈರ್ ಸಂಸ್ಥೆ ಅಂದರೆ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಇಕ್ವಾಲಿಟಿ, ನಾವೆಲ್ಲ ಸಮಾನ ಹಕ್ಕುಗಳಿಗಾಗಿ ಚಿತ್ರರಂಗದಲ್ಲಿ ಭಾಳ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಲಿಂಗ ಸಮಾನತೆ ನಮಗೆ ಭಾಳ ಮುಖ್ಯವಾದ ಹೋರಾಟ, ಅನೇಕ ಹೋರಾಟಗಳ ಜೊತೆ. ಸೊ ನಾವೇನು ಮಾಡಿದ್ದೀವಿ ಅಂದರೆ, ನಮಗೆ ಹೇಗೆ ಈ ಒಂದು ಗೃಹ ಇಲಾಖೆಗೆ ಈ ವಿಚಾರಗಳ ಸತ್ಯ ಗೊತ್ತಾಗ್ಬೋದು ಮತ್ತು ಈ ವಿಚಾರಗಳ ಸಂಬಂಧಪಟ್ಟಂಗೆ ನ್ಯಾಯ ಒದಗಿಸ್ಬೋದು, ಮತ್ತು ನಮಗೆ ಪ್ರಜಾಪ್ರಭುತ್ವದಲ್ಲಿ ನಮಗೆ ಚರ್ಚೆ ಬೇಕಿದೆ. ಭಾಳ ಮುಖ್ಯವಾಗಿ ನಮಗೆ ಎಲ್ಲರೂ ರಮ್ಯಾ ಹೇಳಿದ್ದನ್ನೇ ಒಪ್ಪಬೇಕು ಅಂತ ಏನಿಲ್ಲ. ನೀವು ವಿರೋಧ ಮಾಡಿ, ನೀವು ಪ್ರಶ್ನೆ ಮಾಡಿ, ನೀವು ಬೇರೆ ಬೇರೆ ರೀತಿ ಚರ್ಚೆ ಮಾಡಿ. ಬಟ್ ಅದು ಬಿಟ್ಟು ಒಂದು ರೀತಿ ನಾಗರಿಕ ಚರ್ಚೆ ಬಿಟ್ಟು ಅಶ್ಲೀಲ ಪದಗಳಾಗಿರ್ಬೋದು, ಭಾಳ ಅಗೌರವವಾಗಿ ರೀತಿಯಲ್ಲಿ ನಡ್ಕೊಳ್ಳೋದು, ಮಹಿಳಾ ವಿರೋಧಿ ನಡ್ಕೊಳ್ಳೋದು, ಇದು ನಮಗೆ ಕಾನೂನು ಅಡಿಯಲ್ಲಿ ಎಷ್ಟು ಮಟ್ಟಿಗೆ ಪರ್ಮಿಸಿಬಲ್ ಇದೆ ಅಂತ ನಾವು ನಿಜವಾಗ್ಲೂ ಇದನ್ನು ಗಮನಿಸಬೇಕು, ಪರಿಶೀಲನೆ ಮಾಡಬೇಕು. ಯಾಕಂದರೆ ಆರ್ಟಿಕಲ್ ಸೆಕ್ಷನ್ 499, 500, 505.2, 509 ಅನ್ನೋದೆಲ್ಲ ನಮಗೆ ಈ ರೀತಿ ಮಹಿಳಾ ವಿರೋಧಿ ಸೋಷಿಯಲ್ ಮೀಡಿಯಾದ ಪೋಸ್ಟ್ಗಳು ಅದನ್ನು ಸಹಿಸ್ಕೊಳ್ಳೋಕ್ಕೆ ಇಲ್ಲ ನಮ್ಮ ಇಂಡಿಯನ್ ಪೀನಲ್ ಕೋಡ್ನಲ್ಲಿ. ಸೊ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ, ಚರ್ಚೆ, ವಾಕ್ ಸ್ವಾತಂತ್ರ್ಯ, ಮಾಧ್ಯಮದ ಸ್ವಾತಂತ್ರ್ಯ ಎಲ್ಲ ಬೇಕು. ಬಟ್ ಅದರ ನಡುವೆ ಒಂದು ಗೌರವಪೂರ್ವಕವಾದ ಚರ್ಚೆ, ಒಂದು ನಾಗರಿಕ, ಒಂದು ಸಿವಿಲೈಸ್ ಡಿಬೇಟ್ ಅನ್ನೋದು ನಮ್ಮ ಮುಖ್ಯ ಆಗುತ್ತೆ. ಸೊ ಈ ರೀತಿಯಲ್ಲಿ ಫೈರು ಕೂಡ ಹೋಮ್ ಮಿನಿಸ್ಟ್ರಿಗೆ ಒಂದು ಕಾಗದ ಬರೆದು, ನಾವೆಲ್ಲ ಫೈರ್ನಲ್ಲಿ ನಮ್ಮ ಪ್ರೆಸಿಡೆಂಟ್ ಕವಿತಾ ಲಂಕೇಶ್ ಆಗಿರ್ಬೋದು, ಅನೇಕರು, ಜಯಲಕ್ಷ್ಮಿ ಪಾಟೀಲ್ ಅವರಾಗಿರ್ಬೋದು, ಅನೇಕರು ಭಾಳ ಅದಕ್ಕೆ ಬೆಂಬಲ ಸೂಚಿಸಿ ನಾವೆಲ್ಲ ಸೇರ್ಕೊಂಡು ಇದನ್ನು ಮಾಡಿರೋದು. ಸೊ ಇದು ಹೇಗೆ ಇದು ಮುಂದೇನೂ ಕೂಡ ಮಹಿಳೆಯರಿಗೆ ಹೇಗೆ ಈ ರೀತಿಯಲ್ಲಿ ಅಸಭ್ಯವಾದ ಒಂದು ರೀತಿ ಅಶ್ಲೀಲವಾದ ಪದಗಳು ಬಳಸದೆ ನಾವೊಂದು ಸಿವಿಲೈಸ್ ಡಿಬೇಟ್ ಮಾಡ್ಬೋದು ಅಂತ. ಸರ್, ಎಲ್ಲರೂ ಗಮನಿಸಿರ್ತೀರಿ, ನೀವು ಕೂಡ ಎಲ್ಲ ಸಿನಿಮಾ ಫೀಲ್ಡಲ್ಲಿ ಇರೋದ್ರಿಂದ ಆ ಪದಗಳನ್ನು ನೋಡಿದ್ರೆ ಮತ್ತು ಆ ಥರದ ಪದ ಬಳಕೆಗಳ ಬಗ್ಗೆ ಏನೆಲ್ಲ ಚರ್ಚೆ ಆಯಿತು ಸರ್? ಎಲ್ಲ ನಟರು ಮತ್ತು ನಿರ್ದೇಶಕರಿಗೆ ಎಲ್ಲರೂ ನಮಗೆ ಖಂಡಿತ ಈ ರೀತಿಯಲ್ಲಿ ನಮಗೆ ಈ ಪದಗಳು ನಾವು ಎಲ್ಲರೂ ಫೈರ್ನಲ್ಲಿ ಇರೋರಿಗೂ ಕೂಡ ಬೇರೆ ಬೇರೆ ಹಂತಕ್ಕೆ ಇದೆಲ್ಲ ಆಗಿದೆ, ಅವರು ಅನುಭವಿಸಿರ್ತಾರೆ. ಅದು ಎಸ್ಪೆಷಲಿ ಹೋರಾಟ ಮಾಡೋರು ಜಾಸ್ತಿ ಅನುಭವಿಸಿರ್ತಾರೆ. ಎಸ್ಪೆಷಲಿ ಹೋರಾಟ ಮಾಡೋ ಮಹಿಳೆಯರಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದೆಲ್ಲ ಅನುಭವಿಸಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಇದು ಪರ್ಸ್ನಲ್ ಫೈಟ್ ಅಲ್ಲ, ಇದು ಸೊಸೈಟಲ್ ಫೈಟ್. ಬಟ್ ಆ ಸೊಸೈಟಲ್ ಫೈಟ್ ನಡುವೆ ನಮಗೆ ಓವರ್ ಆಲ್ ಡಿಸ್ಕಷನ್ ಭಾಳ ಮುಖ್ಯವಾಗಿ ಈ ದರ್ಶನ್ ಫ್ಯಾನ್ಸ್ ವಿರುದ್ಧ ಅಲ್ಲ, ಇದು ಕೆಲವು ದರ್ಶನ್ ಹೆಸರನ್ನ ಇನ್ನೂ ಕೆಡಿಸ್ತಾ ಇರೋ ಕೆಲವು ವ್ಯಕ್ತಿಗಳು ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಅದು ಒಂದು ರೀತಿ ಗಾಂಭೀರ್ಯ ಇಲ್ಲದೆ ಎಲ್ಲೋ ಒಂದು ಕಡೆ ಒಂದು ಪರ್ಸ್ನಲ್ ಭಾಳ ವಲ್ಗರ್ ಅಟ್ಯಾಕ್ಸ್ ಮಾಡ್ತಿರೋದನ್ನು ನಾವು ಪ್ರಶ್ನೆ ಮಾಡಬೇಕು. ಸೊ ದರ್ಶನ್ ಅವ್ರ ಹೆಸರು ಇವಾಗಲೇ ಒಂದು ವರ್ಷದಲ್ಲಿ ಭಾಳ ಒಂದು ಸಮಸ್ಯಾತ್ಮಕವಾಗಿ ಆಗಿದೆ. ಭಾಳ ಒಂದು ಹೆಸರು ದೊಡ್ಡ ಪ್ರಮಾಣದಲ್ಲಿ ಸಮಾಜದಲ್ಲಿ ಅಷ್ಟೊಂದು ಗೌರವ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ನಡ್ಕೊಂಡಿದ್ದಾರೆ ಅಂತ ಆರೋಪಗಳಿದೆ. ಬಟ್ ಇದು ಕೆಲವು ವ್ಯಕ್ತಿಗಳು ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಳ್ಳೋರು ಇನ್ನೂ ಆ ಹೆಸರಿಗೆ ಇನ್ನೂ ಮಸಿ ಬೆಳೀತಿರೋ ಒಂದು ರೀತಿ ಕೆಲಸ ಆಗ್ತಾ ಇದೆ. ಅದು ಆಗದೆ ನನಗೆ ಚರ್ಚೆ ಆಗಲಿ, ರಮ್ಯಾ ಅವ್ರು ಹೇಳಿದ್ದನ್ನು ಒಪ್ಪಲೇಬೇಕು ಅಂತ ಏನಲ್ಲ. ದೇರ್ ಮೈಟ್ ಬಿ ಡಿಸ್ಅಗ್ರಿಮೆಂಟ್ಸ್ ಇರಬೇಕು. ಡಿಸ್ಅಗ್ರಿಮೆಂಟ್ಸ್ ಒಂದು ಪ್ರಜಾಪ್ರಭುತ್ವ ಒಳ್ಳೆಯದು. ಬಟ್ ಅದು ಹೇಗೆ ಅದು ಡಿಸ್ಅಗ್ರಿಮೆಂಟ್ ಮಾಡಬೇಕು, ಅದು ಯಾವ ಪದ ಬಳಸಬೇಕು ಅನ್ನೋದು ಕೂಡ ನಮಗೆ ಭಾಳ ಒಂದು ಒಳ್ಳೆ ಪ್ರಾಮಾಣಿಕವಾಗಿ ನಾಗರಿಕ ಚರ್ಚೆ ಆಗ್ತದೆ. ಓಕೆ ಸರ್, ರಮ್ಯಾ ಅವ್ರನ್ನೇನಾದರೂ ಸಂಪರ್ಕ ಮಾಡಿದ್ರೆ ಈ ಥರದೊಂದು ಮನವಿ ಕೊಡ್ತಾ ಇದ್ದೀವಿ ನಾವು ಗೃಹ ಮಂತ್ರಿಗಳಿಗೆ, ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ, ಈ ಥರದ್ದೇನಾದರೂ ಚರ್ಚೆ ಆಯಿತಾ, ಮಾತುಕತೆಗಳಾಯ್ತಾ? ರಮ್ಯಾ ಅವರು ಈ ನಮ್ಮ ಫೈರ್ ಮನವಿ ಅವರಿಗೆ ಬಂದು ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ನಲ್ಲಿ ಅವ್ರು ಹಾಕೊಂಡಿದ್ದಾರೆ. ಸೊ ಅವರು ಕೂಡ ಅದನ್ನು ಒಂದು ರೀತಿ ರೆಕಗ್ನೈಸ್ ಮಾಡಿದ್ದಾರೆ, ಅದಕ್ಕೆ ಗ್ರೇಟ್ಫುಲ್ನೆಸ್ ಕೊಟ್ಟಿದ್ದಾರೆ. ಅದು ನಮಗೆ ಸಂತೋಷನೇ, ಯಾಕಂದರೆ ಈ ಸಾಲಿಡಾರಿಟಿ ಮತ್ತು ವಿಮೆನ್ ಕಮಿಷನ್ ಇದನ್ನು ಕೂಡ ಇದು ಗೊತ್ತಾಗಿದೆ ಅನ್ನೋದು ಕೂಡ ರಮ್ಯಾ ಅವರು ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಹಾಕಿದ್ದಾರೆ ಅಂತ ನಾವು ನೋಡಿದ್ದೀವಿ. ಸೊ ನಮಗೆ ಇದು ಅವರು ನಮಗೆ ಹೇಳಿಸಿರೋದು ಅಥವಾ ಅವರು ಹಿಂಗೆ ಬೇಕು ಅನ್ನೋದು ಯಾವುದೇ ಕಾರಣಕ್ಕೂ ಇಲ್ಲ. ಅವರು ಇದರ ಬಗ್ಗೆ ಆಗೋದು ಗೊತ್ತೂ ಇರಲಿಲ್ಲ. ನಾವೇ ಫೈರ್ನಲ್ಲಿ ನಾವೆಲ್ಲ ಚರ್ಚೆ ಮಾಡಿ ನಾವೆಲ್ಲ ಹೇಗೆ ಇದನ್ನು ಒಂದು ರೀತಿ ಇದು ಲಿಂಗ ಸಮಾನತೆ, ಲಿಂಗ ಗೌರವ, ಪ್ರಜಾಪ್ರಭುತ್ವ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸೋಷಿಯಲ್ ಮೀಡಿಯಾ ಸ್ವಾತಂತ್ರ್ಯ ಮತ್ತು ಅದರ ತಕ್ಕಂತೆ ಉಲ್ಲಂಘನೆ ಆದ ಕ್ರಮ ಎಲ್ಲ ವಿಚಾರಗಳು ಇದಕ್ಕೆ ಸೇರುತ್ತೆ ಅಂದಾಗ ನಾವು ಕೂಡ ಒಂದು ನಿಲುವು ತೊಗೊಂಡು
ನಾವು ಸರ್ಕಾರಕ್ಕೆ ಮನವಿ ಮಾಡಬೇಕು ಅಂತ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಿ. ಸರ್, ಈಗ ಯಾವುದೇ ಇರಲಿ ಅಂದ್ರೆ ನೀವು ಹೇಳಿದ್ರೆ ಪಾಸಿಟಿವ್ ಆಗಿ ಸಂವಾದ ಆಗಬೇಕು. ಹೌದು. ಸಂವಾದ ಆಗಿಲ್ಲ ಅಂದ್ರೆ ಈ ತರದ ಅಶ್ಲೀಲ ಪದ ಬಳಕೆಗಳು ಇವೆಲ್ಲ ಸರಿಯಾದ ಯಾರು ಕೂಡ ಒಪ್ಪೋದು ಇಲ್ಲ ಇಲ್ಲಿ. ಹೌದು. ಈಗ ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಮಾಡ್ತಿದ್ದಾರೆ ಅನ್ನೋದಾದ್ರೆ ದರ್ಶನ್ ಅವ್ರನ್ನ ಸಂಪರ್ಕ ಮಾಡುವಂಥದ್ದು, ನೀವೊಂದು ಮಾತು ಹೇಳಿ ನಿಮ್ಮ ಫ್ಯಾನ್ಸ್ಗೆ ಅನ್ನುವಂಥದ್ದು, ನೀವೇನಾದ್ರೂ ಪೋಸ್ಟ್ ಮಾಡಿ ಅಂತ ಹೇಳುವಂಥದ್ದು, ಆ ಥರದ್ದು ಏನಾದ್ರು ಆಗುತ್ತಾ ಫೈರ್ ಕಡೆ? ಇಲ್ಲ, ಆ ಥರದ್ದು ನಾವೇನು ಯೋಚನೆ ಮಾಡಿಲ್ಲ. ನಾವು ಇದನ್ನ ಒಂದು ರೀತಿಯಲ್ಲಿ ಸೊಸೈಟಿಯಾಗಿ ಸಿನಿಮಾ ರಂಗ ಆಗಿರ್ಬೋದು, ದರ್ಶನ್ ಆಸ್ ಅ ವ್ಯಕ್ತಿನೂ ಇರ್ಬೋದು, ಒಂದು ಪಾರ್ಟಿ ರೆಸ್ಪಾನ್ಸಿಬಲ್ ಅನ್ನೋದು ಒಂದು ಚರ್ಚೆ ಬರ್ಬೋದು. ಬಟ್ ನಾವು ಅವ್ರ ಮೇಲೆ ಒಂದು ರೀತಿ ಆ್ಯಕ್ಷನ್, ಅವರು ಇವತ್ತು ಎಲ್ಲಿದ್ದಾರೆ ಅವ್ರ ಜೊತೆ ನಾವು ಸಂಪರ್ಕ ಇಲ್ಲ. ನಾವು ಯಾವುದು ಇಂಡಿವಿಜುವಲ್ ಮೇಲೆ ತಪ್ಪು ಹುಡುಕ್ತಾ ಇಲ್ಲ. ಬಟ್ ದಿಸ್ ಈಸ್ ಅನ್ ಇನ್ಸ್ಟಿಟ್ಯೂಷನಲ್ ಪ್ರಾಬ್ಲಮ್. ದೊಡ್ಡ ಪ್ರಮಾಣದ ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳಾ ವಿರೋಧಿ ಒಂದು ರೀತಿ ಭಾಳ ಒಂದು ಮೆಸಾಜನಿಸ್ಟಿಕ್ಕು ಸೋಷಿಯಲ್ ಮೀಡಿಯಾ ಪೋಸ್ಟ್ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಭಾಳ ವಲ್ಗರ್ ಆಗಿ ಪೋಸ್ಟ್ಗಳು ಭಾಳ ಜನ ಮಹಿಳೆಯರು ಅನುಭವಿಸ್ತಾ ಇದೆ ಅಂತ ನಮ್ಗೆ ಬರ್ತಾ ಇದೆ. ಇದನ್ನು ಟೆಕ್ನಾಲಜಿ ಬೆಳೀತಾ ಸೋಷಿಯಲ್ ಮೀಡಿಯಾ ಇನ್ನೂ ಗಟ್ಟಿ ಆಗ್ತಾ ಇದೆ. AI ಅನ್ನೋದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಈ ಒಂದು ಪ್ರಕ್ರಿಯೆಯಲ್ಲಿ ಅದರ ಮೇಲೆ ರೆಗ್ಯುಲೇಷನ್ ಮಾಡೋದು, ಅದರ ಮೇಲೆ ತಪ್ಪುಗಳ ಮೇಲೆ ಕ್ರಮ ತಗೊಳ್ಳೋದು ಕೂಡ ಸರ್ಕಾರದಲ್ಲಿ ಅಪ್ಡೇಟ್ ಆಗಬೇಕು. ಟೆಕ್ನಾಲಜಿ ಅಪ್ಡೇಟ್ ಆಗಬೇಕು. ಇದು ಯಾವ ಒಂದು ವ್ಯಕ್ತಿಯ ತಪ್ಪು ಅಥವಾ ಒಂದು ವ್ಯಕ್ತಿಯ ಫ್ಯಾನ್ಗಳ ತಪ್ಪುಗಳು ಅಂತ ಹೇಳ್ತಾ ಇಲ್ಲ. ಇದು ಕೆಲವು ವ್ಯಕ್ತಿಗಳು ಫ್ಯಾನ್ ಹೆಸರಲ್ಲಿ ಕಾನೂನನ್ನು ಒಂದು ರೀತಿ ಉಲ್ಲಂಘನೆ ಮಾಡಿ ಅವರ ಒಂದು ರೀತಿ ಅವಹೇಳನಕಾರಿ ಮಾತುಗಳು ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ನಾವು ಇನ್ಸ್ಟಿಟ್ಯೂಷನಲ್ ಆಗಿ ಅದನ್ನು ಅಡ್ರೆಸ್ ಮಾಡಬೇಕು. ಅಪ್ಡೇಟೆಡ್ ಟೆಕ್ನಾಲಜಿಯಾಗಿ ಒಂದು ಅಡ್ರೆಸ್ ಮಾಡಬೇಕು. ಕಾನೂನಾತ್ಮಕವಾಗಿ ನಾವು ಎಲ್ಲ ಒಂದು ರೀತಿ IPC-ನಲ್ಲಿದೆ, ಅದ್ರ ತಕ್ಕಂತೆ ನಾವು ಅಡ್ರೆಸ್ ಮಾಡಬೇಕು. ಓಕೆ ಸರ್, ಈಗ ಮನವಿ ಮಾಡಿದ್ದೀರಿ ಗೃಹ ಮಂತ್ರಿಗಳಿಗೆ. ಓಕೆ, ಮುಂದೆ ಸರ್ ಇದನ್ನ ಇಲ್ಲಿಗೆ ಅದರ ಚರ್ಚೆ ಮಾಡಿದ್ವಿ, ಮನವಿ ಕೊಟ್ಟಿದ್ದೀವಿ ಅನ್ನೋದು, ಅಥವಾ ಇದನ್ನು ಬೇರೆ ಹಂತದಲ್ಲಿ ಏನಾದ್ರು ತೊಗೊಂಡೋಗ್ಬೇಕು ಅನ್ನೋ ಥರದ ಯೋಚನೆಗಳಿದ್ದಾವ ಏನು? ಇಲ್ಲ, ಆ ಥರದ್ದು ನಾವು ಇನ್ನೂ ಚರ್ಚೆ ಮಾಡಬೇಕು. ಇವಾಗ ನಮಗೆ ಫಸ್ಟು ನಾವೆಲ್ಲ ಡಿಸ್ಕಸ್ ಮಾಡಿ ಇದನ್ನು ನಾವೆಲ್ಲರೂ ಏನು ಸರ್ಕಾರಕ್ಕೆ ಏನು ಒಂದು ಹೋಮ್ ಮಿನಿಸ್ಟ್ರಿ ಮತ್ತು ವಿಮೆನ್ಸ್ ಕಮಿಷನ್ಗೆ ನಾವೇನು ಒಂದು ಫೈರ್ ಮುಖಾಂತರ, ಬಿಕಾಸ್ ಫೈರ್ ಇಷ್ಟು ವರ್ಷಗಳಿಂದ ಒಂದು ಲಿಂಗ ನ್ಯಾಯ, ಲಿಂಗ ಸಮಾನತೆ, ಲಿಂಗ ಘನತೆ ಬಗ್ಗೆ ಕೆಲಸ ಮಾಡ್ತಾ ಇದೆ ಅಂತ ಒಂದು ಸಮಾಜದಲ್ಲೂ ಒಂದು ಹೆಸರು ಮಾಡ್ಕೊಂಡಿರೋ ಒಂದು ಸಂಸ್ಥೆ. ನಾವು ಇದ್ರ ಮುಖಾಂತರ ನಾವು ಕೂಡ ಅದಕ್ಕೆ ಹೆಂಗೆ ಒಂದು ನ್ಯಾಯ ಒದಗಿಸೋದ್ರಲ್ಲಿ ನಾವು ಜೊತೆಗೆ ಸೇರಿ ಕೆಲಸ ಮಾಡೋಕ್ಕೆ ತಯಾರಿದ್ದೀವಿ. ಬಟ್ ಮುಂದಿನ ಬೆಳವಣಿಗೆ ತಕ್ಕಂತೆ ನಾವು ಮುಂದಿನ ಹೆಜ್ಜೆ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀವಿ. ಸೊ ಇವಾಗ ನಾವು ಒಂದು ಮನವಿ ಮಾಡಿದ್ದೀವಿ ಮತ್ತು ಇವಾಗ ಮಾಧ್ಯಮದವರು ಇವಾಗ ನಮಗೆ ಮಾತಾಡೋಕ್ಕೆ ಚಾನ್ಸ್ ಕೊಡ್ತಾರೆ. ಫೈರ್ನಲ್ಲಿ ಅನೇಕರು ವಿಚಾರವಂತರಿದ್ದಾರೆ, ಅವರು ಕೂಡ ಮಾತಾಡಿದ್ರೆ ಅವರು ಕೂಡ ಭಾಳ ಒಂದು ನೀವು ಅವಕಾಶ ಕೊಟ್ಟರೆ ನಮಗೆ ನಿಜವಾಗ್ಲೂ ಈ ಒಂದು ರೀತಿ ಮುಂದೆ ಈ ಜಾಗೃತಿ ಆಗಕ್ಕೆ, ಯಾಕಂದರೆ ದಿಸ್ ಇಸ್ ನಾಟ್ ಜಸ್ಟ್ ಒನ್ ಪರ್ಸನ್ಸ್ ಫೈಟ್ ಅಂತ ನಾವು ನೋಡಲ್ಲ. ಓವರಾಲ್ ಸಮಾಜದ ಜಾಗೃತಿ ಆಗೋದು ಭಾಳ ಮುಖ್ಯ. ಆ್ಯಂಡ್ ಯಾವುದು ಸರಿ, ಯಾವುದು ಅಪ್ರೋಪ್ರಿಯೇಟ್ ಅಲ್ಲ, ಈ ಸಂವಾದ, ಈ ಚರ್ಚೆ, ಈ ಪ್ರಜಾಪ್ರಭುತ್ವದ ನಡುವೆ ಅನ್ನೋದು ಚರ್ಚೆ ಆಗಬೇಕು. ಫಿಲ್ಮ್ ಚೇಂಬರ್ ಏನಾದರೂ ಮುಂದೆ ಬರಬೇಕು, ಅವರು ಏನಾದರೂ ಮಾಡಬೇಕು ಅಂದರೆ ಯಾರಿಗೆ ಬೆಂಬಲ ಕೊಡಬೇಕು, ಈ ಥರದ ಸಮಸ್ಯೆ ಅಂದರೆ ದರ್ಶನ್ ಹೆಸರು ಹೇಳ್ಕೊಂಡು ಆಗ್ತಾ ಇರುವಂಥದ್ದು ಈ ಥರದ್ದು ಆಗ್ತಿದೆಯಲ್ಲ, ಅದಕ್ಕೇನಾದರೂ ಒಂದು ಸ್ಟೆಪ್ ತಗೋಬೇಕು ಅಂಥದ್ದು ಏನಾದರೂ ಒತ್ತಾಯ ಏನಾದರೂ ಮಾಡ್ಬೋದು? ಇಲ್ಲ, ಖಂಡಿತ ನಮಗೆ ಫಿಲ್ಮ್ ಚೇಂಬರ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಆಗಿರ್ಬೋದು, ಡೈರೆಕ್ಟರ್ಸ್ ಅಸೋಸಿಯೇಷನ್ ಆಗಿರ್ಬೋದು, ಆರ್ಟಿಸ್ಟ್ ಅಸೋಸಿಯೇಷನ್ ಆಗಿರ್ಬೋದು, ನಮಗೆ ವರ್ಕರ್ಸ್ ಯೂನಿಯನ್ ಆಗಿರ್ಬೋದು, ಯಾವುದೇ ಸಂಸ್ಥೆ ಆಗಿರ್ಬೋದು, ಎಲ್ಲರೂ ನೀವು ಹೆಚ್ಚು ಮಾತಾಡಿ, ಹೆಚ್ಚು ಇನ್ವಾಲ್ವ್ ಆಗಿ, ಹೆಚ್ಚು ಒಂದು ರೀತಿ ಪ್ರಜಾಪ್ರಭುತ್ವನ ಎತ್ತಿ ಹಿಡಿಯೋ ರೀತಿಯಲ್ಲಿ ನೀವು ಅದು ಒಂದು ರೀತಿಯ ನಾಗರಿಕ ಚರ್ಚೆಯ ಮುಖಾಂತರ ನೀವು ಅದನ್ನು ಇನ್ವಾಲ್ವ್ ಆಗಿ ಅಂತ ನಾವು ಕೇಳ್ಕೊಳ್ತೀವಿ. ಬಟ್ ಅವರು ಪ್ರಯಾರಿಟೀಸ್ ಯಾವುದಿರುತ್ತೆ, ಅವರ ಉದ್ದೇಶಗಳು ಯಾವುದಿರುತ್ತೆ, ಅವರು ಯಾವುದ್ರ ಬಗ್ಗೆ ಒಂದು ಕಾಳಜಿ ವ್ಯಕ್ತಪಡಿಸುತ್ತೆ, ಅದು ಅಫ್ಕೋರ್ಸ್ ಅವ್ರ ಸ್ವತಂತ್ರ. ಬಟ್ ನಾವು ಅಫ್ಕೋರ್ಸ್ ಕಡಿಮೆ ಮಾತಾಡೋಂತ ಹೇಳೋದಲ್ಲ, ಇನ್ನು ಹೆಚ್ಚು ಮಾತಾಡೋರಾಗಲಿ. ಮತ್ತು ಇದು ಒಂದು ಓವರ್ ಆಲ್ ಸಿಸ್ಟಮಿಕ್ ಒಂದು ರೀತಿ ಈ ಒಂದು ಮಹಿಳಾ ವಿರೋಧಿ ಮಾತುಗಳು, ಆ ರೀತಿ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಕಡಿಮೆ ಆಗ್ತಾ ಬರಲಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಇದು ಅಂದರೆ ಚೇತನ್ ಅವರು ಹೇಳ್ತಾ ಇರುವಂಥದ್ದು ಅಂದರೆ ಯಾರ ಒಬ್ಬರ ಪರವಾಗೋ ಅಥವಾ ಒಬ್ಬರ ವಿರುದ್ಧವಾಗಿ ನಾವು ಮಾತನಾಡ್ತಾ ಇಲ್ಲ, ಮತ್ತು ಮನವಿಯನ್ನು ಕೂಡ ಕೊಟ್ಟಿಲ್ಲ. ಈ ಥರದ ಪೋಸ್ಟ್ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆಯರ ವಿರುದ್ಧವಾಗಿ ಈ ರೀತಿಯಾಗಿ ನಿಂದನಾತ್ಮಕ ಹೇಳಿಕೆಗಳು, ಪೋಸ್ಟ್ಗಳಿದ್ದಾವಲ್ಲ, ಇವುಗಳಿಗೆ ಕಡಿವಾಣ ಹಾಕುವಂಥ ಕೆಲಸವನ್ನ ಸರ್ಕಾರ ಮಾಡಬೇಕು ಅನ್ನುವಂಥ ಒತ್ತಾಯ ನಮ್ಮದು. ಅದಕ್ಕೆ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡೋಣ ಅನ್ನೋ ಥರದ ಮಾತನ್ನು ಇವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.